ತಂಗಿಯನ್ನ ಅಣ್ಣ, ಗೌಡನಿಂದ ನನ್ನ ಹೃದಯದ ಆದ ಗಾಯವನ್ನು ನಾನು ಸಹಿಸಲಾರದೆ ವಿಷವನ್ನೇ ಕುಡಿದು ಬಿಟ್ಟಿದ್ದೀನಣ್ಣ, ವಿಷವನ್ನೇ ಕುಡಿದು ಅಣ್ಣಂದಿರಂದ್ರೆ ಧರ್ಮದ ಪುಂಡ ಹುಲಿಗಳು, ಧರ್ಮದ ಪುಂಡ ಹುಲಿಗಳು ಇದ್ದ ಹಾಗೆ. ಅಂತ ಧರ್ಮವಂತವರಿಗೆ ನನ್ನ ಮುಖವನ್ನ ನಾನು ಹೇಗೆ ತೋರಿಸ್ಲ, ನಾನು ಹೇಗೆ ತೋರಿಸ್ಲ? ಎಲ್ಲ ಗೌಡ, ನಮ್ಮ ಅಣ್ಣಂದಿರು ನಿನ್ನ ಸುಮ್ಮನೆ ಬಿಡೋದಿಲ್ವಾ? ನೋಡು, ನಮ್ಮ ಅಣ್ಣಂದಿರಂದ್ರೆ ಪ್ರಚಂಡ ಹುಲಿಗಳಿದ್ದ ಹಾಗೆ ಕಣ, ಪ್ರಚಂಡ ಹುಲಿಗಳಿದ್ದ ಹಾಗೆ. ಅಮ್ಮ ಸಂಕಟ. ಸವಿತಾ, ಹೊಲಕ್ಕೆ ಹೋಗಿ ಸುಸ್ತಾಗಿ ಬಂದಿದ್ದೆ ನನ್ನ. ಒಂದು ಸ್ವಲ್ಪ ಮಜ್ಜಿಗೆ ತೆಗೆದುಕೊಂಡು ಬಾರಮ್ಮ. ಬೇಗ ಬಾರಮ್ಮ. ತಂಗಿ ಸವಿತಾ, ಯಾಕಮ್ಮ ಇಲ್ಲೇ ಮಲಗಿದ್ಯಾ? ಇದೇನಮ್ಮ ಬಾಯಲ್ಲಿ ರಕ್ತ? ಎಲ್ಲಿದೆಯಮ್ಮ ತಂಗಿ? ತಂಗಿ ರವಿ, ಸವಿತಾ ಏನಾಗಿದೆ ಕಣೋ? ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ, ನಾನು ಲಾಲಿ ಹಾಕ್ತಾ ಇದ್ದೀನಿ. ಗೌಡ, ಅಣ್ಣ, ಸವಿತಾಗೆ ಏನಾಗಿದೆ? ಸವಿತಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಮ್ಮ. ಗೌಡ ಮಾಡಿದ ನೀಚ ಕೆಲಸಕ್ಕೆ. ಸವಿತಾ! ಯಾಕೆ ಹೋಗ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದಾಳೆ. ಹುಚ್ಚಪ್ಪ, ಸವಿತಾ ನಿಜವಾಗ್ಲೂ ಸತ್ತು ಹೋಗಿದ್ದಾಳ ಕಣು. ಯಾರು ಹುಚ್ಚ? ಇಲ್ಲಿ ಕೂತಿರಲ್ಲ. ಲೋ ರವಿ, ಚೆನ್ನಾಗಿ ನೋಡು, ಸವಿತಾ ನಿಜವಾಗ್ಲೂ ಸತ್ತು ಹೋಗಿದ್ದಾಳ ಕಣು. ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸರಿಯೋ ಆಚೆ, ನನ್ನ ತಂಗಿನ ಮುಟ್ಬೇಡ. ಹುಚ್ಚಪ್ಪ, ನಾನು ಕಣು ನಿನ್ನ ಗೆಳೆಯ ಶಶಾಂಕ್. ಯಾರು? ನನಗೆ ಯಾರು ಗೆಳೆಯಂದ್ರಿಲ್ಲ. ನಿದ್ದೆ ಮಾಡ್ತಾ ಇದ್ದಾಳೆ. ಲಲ್ಲಾಸೆ ಮಲ್ಲಿಗೆ ಮಾಡದಿರು, ಲಗೋರ ಜ್ಯೋತಿ ಆರದಿರು, ಬಂಗಾರದಂತ ಗೊಂಬೆ ಏಳೇಳು ಜನ್ಮವು. ರವಿ, ಚೆನ್ನಾಗಿ ನೋಡು, ತಂಗಿಯೋ ಸವಿತಾ ನಿಜವಾಗ್ಲೂ ಸತ್ತು ಹೋಗಿದ್ದಾಳ ಕಣು, ಸತ್ತು ಹೋಗಿದ್ದಾಳೆ. ಲೋ, ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಏನಾದ್ರು ಅಂದ್ರೆ ಬಿಡ್ತೀನಿ ಮಗನೇ. ನೀನವರಿಗೆ ದಾರಿ ಹೇಳಮ್ಮ, ಆ ಬೀದಿಯಲ್ಲಿ ಕಂಡು
ಮುಳ್ಳಿದ್ದರೆ ಕೂಗಮ್ಮ ಚೂ ಚೂ ಕಂದಮ್ಮ ಲಾಲಿ ಹತ್ತಾ ಇದ್ದೀನಿ ಚಿಮ್ನಿ ಮಡ್ಕರಮ್ಮ ನಿನಗೆ ತಿನ್ನಲು ಬಾಳೆಹಣ್ಣು ಸೇಬು ಹಣ್ಣು ಮತ್ತು ಏನಾದ್ರು ತಿನ್ನಲು ತರ್ತೀನಮ್ಮ ನೀನು ಇಲ್ಲೇ ಮಡ್ಕರು ಲೋ ಹುಚ್ಚಪ್ಪ ಸತ್ತ ಶವಕ್ಕೆ ಲಾಲಿ ಆಡ್ತಾ ಇದೆಯಲ್ಲೂ ಎಂತ ಹುಚ್ಚ ಕಣಲು. ತಂಗಿ ಇದೇ ಸರಿಯಾದ ಸಮಯ. ಅವನು ಆ ಕಡೆ ಹೊರಗಡೆ ಹೋಗಿದ್ದಾನೆ. ಅವಳನ್ನು ಶವ ಸಂಸ್ಕಾರ ಮಾಡಕ್ಕೆ ಏರ್ಪಾಡು ಮಾಡೋಣ ನಡಿಯಮ್ಮ ನಾವು. ಅಣ್ಣ ಸವಿತಾಳ ಮುಖ ನೋಡಿದ್ರೆ ನನ್ನ ದುಃಖ ಉಕ್ಕಿ ಬರ್ತಾ ಇದೆ ಅಣ್ಣ, ಉಕ್ಕಿ ಬರ್ತಾ ಇದೆ. ಮನದಲ್ಲಿ ನುಂಗಿಕೊಳ್ಳಮ್ಮ ದುಃಖ. ಸವಿತಾಳ ಮುಖ ನೋಡಿದ್ರೆ ನನಗೂ ದುಃಖ ಬರುತ್ತೆ. ಏನ್ ಮಾಡುವುದು? ವಿಧಿಯ ಆಟ, ವಿಧಿಯ ಆಟ. ಬಲ್ಲವರು ಯಾರಮ್ಮ ತಂಗಿ, ಬಲ್ಲವರು ಯಾರು? ಮೊದಲು ಸವಿತಾಳ ಶಿವನ ಸಂಸ್ಕಾರ ಏರ್ಪಾಡು ಮಾಡೋಣ ನಡಿ. ಹಾಗಾದ್ರೆ ಬೇಗ ಹತ್ತಿಕೊಳ್ಳೋಣ ಸವಿತಾಳನ್ನ. ಓ ದೇವರೇ ಇದು ನ್ಯಾಯವೇ ನೀನುಳ್ಳ ಆಟಕ್ಕೆ ಕೊಲೆಯಿಲ್ಲವೇ ಮನುಜನ ಮಾಡಲಿ ದೇವರಲೀಲೆ ಮನುಜನ ಮಾಡಲಿ ದೇವರಲೀಲೆ ನನ್ನ ತಂಗಿ ಏನಾಗಿದೆ ಶಶಾಂಕ್? ಏನಾಯ್ತು ಅಂತ ಬೇಗ ಹೇಳು. ಇವ ಬಂದ ಬಾ. ನಿನ್ನ ತಂಗಿ ಸತ್ತು ಹೋಗಿದ್ದಾಳಪ್ಪ, ಸತ್ತು ಹೋಗಿದ್ದಾಳೆ. ಶಶಾಂಕ್ ಏನಪ್ಪ ನೀನು ಹೇಳಿದ್ರು ಮಾತು? ನಿಜವಾಗ್ಲು ರಂಜಿತ್, ನಿನ್ನ ತಂಗಿ ಸತ್ತು ಹೋಗಿದ್ದಾಳೆ. ತಂಗಿ ಆತ್ಮಹತ್ಯೆ ಏಕೆ ಮಾಡಿಕೊಂಡೆ ಅಮ್ಮ? ಆತ್ಮಹತ್ಯೆ ಏಕೆ ಮಾಡಿಕೊಂಡೆ? ತಂಗಿ ಸಹಿತ ಈ ನಿನ್ನ ಮಿಲ್ಕಿ ಅಣ್ಣ ಬಂದ ಎದ್ದೇಳಮ್ಮ. ಸತ್ತು ಹೋಗಿರೋ ಸಹಿತ ಹೇಗೆ ಎದ್ದು ಬಳಿತಾಳೆ ರಂಜಿತ್? ಹೇಗೆ ಎದ್ದು ಬರುತ್ತಾಳೆ? ತಂಗಿ ಸಹಿತ ಎದ್ದೇಳಮ್ಮ. ಯುದ್ಧದಲ್ಲಿ ಗೆದ್ದು ಬಂದ ಈ ನಿನ್ನನಿಗೆ ಆರತಿ ಮಾಡಮ್ಮ. ಸತ್ತು ಹೋದವಳು ಹೇಗೆ ಬರ್ತಾಳೆ ರಣಜಿತ್? ಹೇಗೆ ಬರುತ್ತಾಳೆ? ಇಲ್ಲ ಸಂದಾಕಿಲ್ಲ, ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿಜವಾಗ್ಲು ರಂಜಿತ್ ಸಹಿತ ನಿಜವಾಗ್ಲು ಆತ್ಮಹತ್ಯೆನೇ ಮಾಡಿಕೊಂಡಿರೋದಪ್ಪ. ಇಲ್ಲ ಶಶಾಂಕ್, ಇಲ್ಲಿ ಏನೋ ನಡೆದಿದೆ, ಇಲ್ಲಿ ಏನು ನಡೆದಿದ್ದ ನಿಜ ಶಶಾಂಕ್, ನಿಜ ಹೇಳು. ನಿಜ ರಂಜಿತ್ ನಿಜ. ಆ ಗೌಡ ಸವಿತಾಳ ಶೀಲವನ್ನು ಹಾಳು ಮಾಡಿಬಿಟ್ಟಪ್ಪ, ಹಾಳು ಮಾಡಿಬಿಟ್ಟ. ಗೌಡ ಏನು ರಂಜಿತ್, ಇದೇನು ನೀನು ಮಾಡುತ್ತಿರುವ ಕೆಲಸ? ನಡುಬೀದಿಯಲ್ಲಿ ನಿನ್ನ ತಂಗಿ ಹಣವನ್ನು ಬಿಟ್ಟು ಹೀಗೆ ದುಡುಕಿದರೆ ಹೇಗಪ್ಪ? ಅಯ್ಯೋ ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಕಾಶ್ಮೀರದ ಹೊಡೆ ನೋಡಬೇಕಂದು ಬಂದೆ. ನಿನಗಿಷ್ಟವಾದ ಸೀರೆ ಹೂ ಎಲ್ಲವೂ ತಂದೆ. ಅವನ್ನೆಲ್ಲ ಮುರಿದುಕೊಂಡು ನೀನು ನಗು ಮುಖ ತೋರಮ್ಮ ನಿನ್ನ ಅಣ್ಣನಿಗೆ. ಸಮಾಧಾನ ಮಾಡಿಕೋ ರಂಜಿತ್, ಸಮಾಧಾನ ಮಾಡಿಕೋ ರಂಜಿತ್, ಸಮಾಧಾನ ಮಾಡಿಕೋ. ನೀನು ಹೇಗೆ ಆತಾರೆ ಹೇಗೆ ರಂಜಿತ್? ಸತ್ತವಳು ಸಹಿತ ಮತ್ತೆ ಬರುವಳೇನು, ಮತ್ತೆ ಬರುವಳೇನು? ಇದೇನಪ್ಪ ನೀನು ಹೇಳಿದ್ರು ಮಾತು? ಹೌದಪ್ಪ, ನಿನ್ನ ತಂಗಿ ಸವಿತಾ ನಿಜವಾಗ್ಲು ಎದುರಾಗಿದೆ. ಏ ಪ್ರಭುಲಿಂಗೇಶ್ವರ, ಇದು ಎಂತ ಪರಿಸ್ಥಿತಿ ತಂದಿದ್ದಪ್ಪ ನಿಮಗೆ? ಎಂತ ಪರಿಸ್ಥಿತಿ ತಂದಿದ್ದೆ? ನಾನೇನು ತಪ್ಪು ಮಾಡಿದೆ ನಿನಗೆ? ಹಾಗಲ್ಲಿ ಇರುವುದನ್ನ ಮನೆಯಲ್ಲಿ ದುಡಿದೆ. ನೀನು
ಹೊಡೆದು ನನಗೆ ತಪ್ಪಾಯ್ತಾ? ತಂಗಿ ಸವಿತಾ, ನಿನಗಿಷ್ಟವಾದ ಸೀರೆಯ ಹೂವು ಎಲ್ಲವೂ ತಂದೆ. ಇವನ್ನೆಲ್ಲವೂ ನಿನ್ನ ಶವಕ್ಕೆ ಸಂಸ್ಕಾರ ಮಾಡುವುದಾಯ್ತು ನಮ್ಮ ಶವಕ್ಕೆ. ನನ್ನ ಬಲ್ಗಾರದಂಗ ತಂಗಿ ಬಾಳೆಲ್ಲವೋ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಯಾಗಲಿ. ಸಮಾಧಾನ ಮಾಡ್ಕೋ ರಂಜಿ, ಸಮಾಧಾನ ಮಾಡಿ. ಕುಳಿತಾರೆ ಹೇಗಪ್ಪ, ಹೇಗೆ? ಎಣ್ಣೆ ಹಚ್ಚಿ ನೀರು ಹಾಕಿ ಎಣ್ಣೆ ಸೀರೆ ಮುಗಿಸಿ ನಾವು ನಲಿವೆ. ಎಣ್ಣೆ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಗಿಸಿ ಮೈಯ ಮರೆವೆ. ನನ್ನ ಶ್ರೀಗಂಧದ ಪಂಚಕ್ಕೆ ಮಲಗಿಸುವೆ. ಜೋಗುಳ ಹಾಡಿ ಪಕ್ಕದ ಕುಳಿತು ಕಾಣಿಸುವೆ. ನನ್ನ ಬಲ್ಗಾರದಲ್ಲ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಯಾಗಲಿ. ದೈವ ತಂದವರ ಈ ಮನಗೆಂದು ದೈವ ತಂದವರ ಇಂದು ಈ ಮನಗೆಂದು. ರಂಜಿ, ಸಮಾಧಾನ ಮಾಡಿಕೊಳ್ಳಪ್ಪ. ನೀನೇ ಈ ರೀತಿ ಅಳ್ತಾ ಕುಳಿತಾರೆ ಹೇಗೆ? ಅಲ್ಲಿ ನೀನ್ ಅಣ್ಣ ಹುಚ್ಚನಾಗಿ ತಿರುಗುತ್ತಿದ್ದಾನೆ. ಇದೇನಪ್ಪ ನೀನು ಹೇಳಿದ್ರು ಮಾತು? ನಿಜವಲ್ಲ ರಂಜಿ, ನಿನ್ನ ತಂಗಿಯ ಸ್ಥಿತಿಯನ್ನು ಕಂಡು ರವಿರಾಜ್ ಪ್ರಜ್ಞೆನೇ ಕಳೆದುಕೊಂಡು ಹುಚ್ಚನಾಗಿದ್ದಾನಪ್ಪ, ಹುಚ್ಚನಾಗಿದ್ದಾನೆ. ಶಶಾಂಕ್, ನೀನು ಹೇಳಿದ್ರು ಮಾತು ನಿಜವೇ? ನಿಜ ನಿಜ ರಂಜಿತ್, ನಿಜ. ಅಣ್ಣ ಹೇಳುವುದು ಸರಿ ಇದೆ ರಂಜಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ತೀವಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನಗೊಬ್ಬ ಕೇಳಿದ್ದು ಮುದ್ದಿನ ತಂಗಿ ಮಾತ್ರ. ಗೌಡ, ಇನ್ನು ಮುಂದೆ ಬರ್ತೀನಿ, ಇನ್ನು ಮುಂದೆ ಬಂದೇ ಬರ್ತೀನಿ. ಈಗ ನಮ್ಮ ತಂಗಿ ಸಂಸ್ಕಾರ ಮಾಡ್ತೀನಿ, ಬಂದೇ ಬರ್ತೀನಿ. ನಿಲ್ಲು ರಂಜಿ, ದುಡುಕಬೇಡ. ಬುದ್ಧಿನ ಕೈಯಲ್ಲಿ ಸಿಟ್ಟು ಕೊಟ್ಟರೆ ಮುಂದೆ ಗತಿ ಏನಪ್ಪ? ಮೊದಲು ನಿನ್ನ ತಂಗಿಯ ಸವಿ ಸಂಸಾರಕ್ಕೆ ಏರ್ಪಾಟ ಮಾಡೋ ನಡಿ. ಹೌದು ರಂಜಿತ್, ಅಣ್ಣ ಹೇಳುವುದು ಸರಿಯಾಗಿ ಇದೆ, ನೀವು ಸಮಾಧಾನ ನನ್ನ ಬಿಡಬೇಡ. ಕೂಗಿ ಕೂಗಿ ಕರೆಯುತ್ತಿರೋ ಕಲ್ಲ ಹಳಿಯ ದನಿ ಕೇಳದೆ ಮರಳಿ ಓಡಿ ಮರುಗುತ್ತಿರೋ ನನದ ಲೋಗ ನಮುತ್ತದೆ ಕೈಯ